ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ದಂಡಿನ ಶಿವರ ಮಂಜುನಾಥ್ ಅವರ ಸಂಪಾದಕತ್ವದ ಸುದ್ದಿ ಸಂಗಾತಿ ಧ್ವನಿ ನ್ಯೂಸ್. ವಿವೇಕಾನಂದರ ನಡೆನುಡಿ ಯುವ ಶಕ್ತಿಗೆ ಆದರ್ಶವಾಗಲಿ. ಸ್ವಾಮಿ ವಿವೇಕಾನಂದರ ನಡೆ, ನುಡಿ, ಕಾರ್ಯ ಹಾಗೂ ಅವರ ಇಡೀ ಜೀವನವೇ ಇಂದಿನ ಯುವ ಶಕ್ತಿಗೆ ಆದರ್ಶವಾಗಬೇಕೆಂದು ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯದ ಪ್ರಾಂತೀಯ ನಿರ್ದೇಶಕರಾದ ಎಂಎನ್ ನಟರಾಜ್ ಯುವಜನರಿಗೆ ಕರೆ ಕೊಟ್ಟರು. ಅವರು ಬೆಂಗಳೂರು ನಗರದ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಂಗಳೂರು ಜಿಲ್ಲಾ ಘಟಕದ ಪ್ರಾರಂಭ ಮತ್ತು ಸ್ವಾಮಿ ವಿವೇಕಾನಂದ ಜಯಂತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ವಿಶ್ವದ ಎಲ್ಲಾ ದೇಶಗಳು ಭಾರತದ ಕಡೆ ತಿರುಗಿ ನೋಡುತ್ತಿವೆ, ಏಕೆಂದರೆ ಇಲ್ಲಿ ಅಪಾರವಾದ ಯುವಶಕ್ತಿ ಇದೆ. ಹಾಗಾಗಿ ಯುವಶಕ್ತಿಯನ್ನು ಅಣುಶಕ್ತಿಗೆ ಹೋಲಿಸಲಾಗುತ್ತಿದೆ. ಇಂತಹ ಯುವಶಕ್ತಿಯನ್ನು ದೇಶ ಕಟ್ಟುವುದಕ್ಕೆ ಬಳಸುವುದು ಸಮಾಜಕ್ಕೆ ಒಳ್ಳೆಯದು ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ತಮಗೆಲ್ಲ ತಿಳಿದಿರೋ ಹಾಗೆ ಸ್ವಾಮಿ ವಿವೇಕಾನಂದರು ಅವರ ನುಡಿ, ನಡೆ, ಕಾರ್ಯ, ಇಡೀ ಜೀವನವೇ ಇಂದಿನ ಯುವ ಶಕ್ತಿಗೆ ಒಂದು ಆದರ್ಶ ಅಂತೇಳಿ ನಾವು ನಂಬಿದ್ದೇವೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಸದೃಢರಾಗಿರ್ತಕ್ಕಂಥ ಯುವಕರು ಯುವತಿಯರನ್ನು ನನಗೆ ಕೊಡಿ, ನಾನು ಈ ದೇಶದ ಇತಿಹಾಸವನ್ನೇ ಬದಲಿಸಬಲ್ಲೆ ಅಂತ ಹೇಳಿ. ಈಗ ಅದು ನಿಜವಾಗುವ ಎಲ್ಲ ಸಾಧ್ಯತೆಗಳಿದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುವ ಶಕ್ತಿಯನ್ನ ಹೊಂದಿರತಕ್ಕಂಥ ದೇಶ ಅಂತ ಹೇಳಿದರೆ ಅದು ಭಾರತ ದೇಶ ಆಗಿದೆ ಅಂತ ಹೇಳಿ. 1947ನೇ ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆ ಕೇವಲ 33 ಕೋಟಿ ಇತ್ತು. ಈಗ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚು ಕಡಿಮೆ 145 ಕೋಟಿಯನ್ನು ದಾಟಿದೆ. 79 ವರ್ಷದಲ್ಲಿ ಇಷ್ಟೊಂದು ಅಗಾಧವಾದಂತಹ ಒಂದು ಮಾನವ ಸಂಪನ್ಮೂಲವನ್ನು ನಾವು ಹೊಂದಿದ್ದೇವೆ. ಇವರಲ್ಲಿ ಯಾರು ಯುವಕರು ಯುವತಿಯರು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ನ್ಯಾಷನಲ್ ಯೂತ್ ಪಾಲಿಸಿ ಅಥವಾ ರಾಷ್ಟ್ರೀಯ ಯುವ ನೀತಿಯ ಪ್ರಕಾರ 15 ವರ್ಷದಿಂದ 29 ವರ್ಷದ ಒಳಪಟ್ಟು ಯಾರು ಬರ್ತಾರೆ ಅಂಥವ್ರನ್ನ ನಾವು ಯುವಕರು ಯುವತಿಯರು ಅಂತ ಹೇಳ್ತಾರೆ. ಅವರ ಸಂಖ್ಯೆಯೇ ಇಂದು 45 ಕೋಟಿಯನ್ನು ದಾಟಿದೆ. ಹಾಗಾಗಿ ಆಲ್ ದ ಐಸ್ ಆರ್ ವಾಚಿಂಗ್ ಟುವರ್ಡ್ಸ್ ಇಂಡಿಯಾ ಅಂತ ಹೇಳ್ತಾರೆ. ಅಂದ್ರೆ ವಿಶ್ವದ ಎಲ್ಲ ಕಣ್ಣುಗಳು ಭಾರತದೆಡೆ ನೋಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯುವ ಶಕ್ತಿ ಇದೆ. ಯುವ ಶಕ್ತಿಯನ್ನ ಅಣುಶಕ್ತಿಗೆ ಹೋಲಿಕೆ ಮಾಡ್ತಾರೆ. ಅಣುಶಕ್ತಿಯನ್ನ ಬೇಕಾದ್ರೆ ನಾವು ದೇಶ ಕಟ್ಟುವ ಚಟುವಟಿಕೆಗಳಿಗೂ ಉಪಯೋಗಿಸಿಕೊಳ್ಬಹುದು, ದೇಶವನ್ನ ಹಾಳು ಮಾಡುವ ಚಟುವಟಿಕೆಗಳಿಗೂ ಸಹ ಉಪಯೋಗಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಯುವಶಕ್ತಿಯನ್ನು ಹೊಂದಿರುವ ದೇಶವಾಗಿ ಸಭೆಯ ಅಧ್ಯಕ್ಷತೆಯನ್ನು ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ವಹಿಸಿ ಮಾತನಾಡಿದರು. ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ವಿವಿಧ ಸಾಧಕರನ್ನು ಸನ್ಮಾನಿಸಿದರು. ನಾಳೆ 18ನೇ ತಾರೀಕು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪಂಚಾಯತ್ ಅದೆಲ್ಲ ಬರ್ಬೋದು. ಬಹಳ ವಿಶೇಷವಾದ 15,000 ಜನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಂಗಳೂರಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದರ ಶಾಸಕರಾದ ಅವರು ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿದ್ದವರು, ತಾಲೂಕು ಅಧ್ಯಕ್ಷರಾಗಿದ್ದರು, ಈಗ ಶಾಸಕರಾಗಿದ್ದಾರೆ. ಅವರ ಅಧ್ಯಕ್ಷತೆಯನ್ನು ಮಾಡ್ತಾ ಇದ್ರು. ಅದರ ನಂತರ ನಾವು ಬೆಳಗಾವಿಯಲ್ಲಿ 25ನೇ ತಾರೀಕು ಸಂಗೊಳ್ಳಿ ರಾಯಣ್ಣ ರಾಜ್ಯ ಪ್ರಶಸ್ತಿ, 31ನೇ ತಾರೀಕು ಮುದ್ದೇಬಿಹಾಳಲ್ಲಿ, ಅದೇ ಥರ ಕೊಪ್ಪಳದಲ್ಲಿ ಬರೋದು 28ನೇ ತಾರೀಕು ಮಾಡೋದ್ರ ಜೊತೆಗೆ ವಿವಿಧ ಎಲ್ಲ ಸಂಘಟನೆಗಳನ್ನು ಒಳಗೊಂಡಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯುವಕರು ಇತ್ತೀಚಿನ ದಿನಗಳ ದುಶ್ಚಟಗಳಿಗೆ ಮತ್ತು ಮಾದಕ ವಸ್ತುಗಳ ಪ್ರೇರಣೆ ಆಗಬಾರದು ಅನ್ನೋದಕ್ಕೋಸ್ಕರ ಆಗಾಗ ಅದರ ತರಬೇತಿ ಶಿಬಿರಗಳನ್ನ ಮತ್ತು ಅದರಿಂದ ದೂರ ಉಳಿದಕ್ಕೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ರವಿಕಾಂತ್ ಅವರಂತೂ ನನಗೆ 15 ವರ್ಷ ಪರಿಚಯ ಆದವರು. ಯುವ ಒಕ್ಕೂಟ ಬಹಳ 2 ವರ್ಷ ಮುಂಚೆ ನಾವು ಆಗಬೇಕಾಗಿತ್ತು, ಆದರೆ ವಿಳಂಬವಾಗಿ
ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆಗಳ ಅಧಿಕಾರಿಗಳಾದ ಎ ಅಮೃತರಾಜ್ ಒಕ್ಕೂಟದ ಬೆಂಗಳೂರು ನಗರದ ಪದಾಧಿಕಾರಿಗಳಿಗೆ ಪದಪತ್ರ ವಿತರಿಸಿದರೆ, ಮುಖ್ಯ ಅತಿಥಿಗಳಾಗಿ ನಟರಾಜ್ ಬಾಬಾ, ಮುನಿಕೃಷ್ಣ, ಕಾಂತಪ್ಪ ಎಡಮಡು, ಡಾಕ್ಟರ್ ರಿಯಾಜ್ ಪಾಷಾ ಮತ್ತು ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ರವಿಕಾಂತ್ ಎನ್ ಸಿದ್ದೀರ್ ಮತ್ತು ನೂತನ ಪದಾಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಗ್ರೇಟರ್ ಬೆಂಗಳೂರು ಅವಾರ್ಡ್ ನೀಡಿ ಸನ್ಮಾನಿಸಲಾಯಿತು. ಡಾಕ್ಟರ್ ಮಂಜುನಾಥ್ ಅದ್ದೆ, ಡಾಕ್ಟರ್ ಭಾಗ್ಯಶ್ರೀ, ಶತಭಿಷ ಶಿವಣ್ಣ, ಬಿ ಸಾಗರ್, ನಕ್ಷತ್ರ, ಮನೋಹರ್ ನಾಯಕ್, ಹನುಮಂತ ಆರ್, ಮೊಹಮ್ಮದ್ ದಿಲ್ಯತ್, ಎ ಮಹೇಶ್, ವೀಣಾ ಪೊನ್ನಪ್ಪ, ಓಜಸ್ವಿನಿ ಅವರುಗಳಿಗೆ ಈ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಮುಂದಿನ ಸರದಿ ಮನೋಹರ್ ನಾಯಕ್ ಅವರಿಗೆ ನಮ್ಮ ಈ ಗ್ರೇಟರ್ ಬೆಂಗಳೂರಿನ ಅವಾರ್ಡ್ಗೆ ಗೌರವವನ್ನು ಸ್ವೀಕರಿಸಿದಂತ ಈ ಓಜಸ್ವಿನಿ ಶ್ರೇಯಸ್ ಅವರಿಗೆ ನಮಸ್ಕಾರ, ನನ್ನ ಹೆಸರು ರವಿಕಾಂತ್ ಅಂತ, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ. ಇವತ್ತು ನಾವು ಒಂದು ಹೊಸ ಹೆಜ್ಜೆನ ನಮ್ಮ ಯುವಕ ಸಂಘದಿಂದ ಇಡೋದಕ್ಕೆ ನಾವು ಅಣಿಯಾಗಿದ್ದೇವೆ. ಅದೇನಂತಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಆಗಿದೆ. ಆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನಾವು ಅವಾರ್ಡ್ ಮಾಡೋದಕ್ಕೆ ಹೊರಟಿದ್ದೀವಿ. ಇದೇ ಪ್ರಪ್ರಥಮ ಅವರಿಗೆ ಗ್ರೇಟರ್ ಬೆಂಗಳೂರು ಅವಾರ್ಡ್ನ ಒಂದು ಪ್ರಶ್ನೆ ಭವನದಲ್ಲಿ 12 ಜನ ಪ್ರಮುಖವಾಗಿರುವಂತಹ ಸಾಧಕರನ್ನು ಗುರುತಿಸಿ ನಾವು ಗ್ರೇಟರ್ ಬೆಂಗಳೂರು ಅವಾರ್ಡ್ ನಾವು ನೀಡ್ತಾ ಇದ್ವಿ. ಇನ್ನು ಮುಂದೆ ಇದೇ ಪ್ರತಿ ವರ್ಷ ವಿವೇಕಾನಂದರವರ ಜನ್ಮ ದಿನಾಚರಣೆ ದಿನ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಗ್ರೇಟರ್ ಬೆಂಗಳೂರು ಅವಾರ್ಡ್ ಅಂದ್ರೆ GBA, ಜಿ ಅಂದ್ರೆ ಗ್ರೇಟರ್, ಬಿ ಅಂದ್ರೆ ಬೆಂಗಳೂರು, ಎ ಅಂದ್ರೆ ಅವಾರ್ಡ್, ಇದನ್ನ ನಾವು ಗ್ರೇಟರ್ ಬೆಂಗಳೂರು ಅವಾರ್ಡ್ ಅಂತ ಹೇಳಿ 12 ಜನ ಸಾಧಕರಿಗೆ ಕೊಂಡೋಗಿವಿ. ನಮ್ಮ ರಾಜ್ಯಾಧ್ಯಕ್ಷರು ಬಾಲಾಜಿ ಅವರಿದ್ದಾರೆ ಹಾಗೂ ಅಧ್ಯಕ್ಷರಾಗಿ KR ಕುಮಾರ್ ಅವರು ಬಂದಿದ್ದಾರೆ, ನಾಗನಗೌಡ ಅವರಿದ್ದಾರೆ, ನಟರಾಜ್ ಸರ್ ಇದ್ದಾರೆ. ನಮ್ಮೆಲ್ಲ ಪದಾಧಿಕಾರಿಗಳ ಜೊತೆ ಇವತ್ತು ಪದಗ್ರಹಣದ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲಹೆ ಸಹಕಾರವನ್ನು ಪ್ರೋತ್ಸಾಹಿಸಿದ ಎಲ್ಲರಿಗೂ ನಾವು ನಮ್ಮ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಬಾಲಾಜಿ ಅವರು ಮಾತಾಡ್ತಾರೆ. ಕರ್ನಾಟಕದಲ್ಲಿ ಯುವಕ ಸಂಘಗಳು ಮತ್ತು ಸರ್ಕಾರದ ನಡುವೆ ದೊಡ್ಡ ಗ್ಯಾಪ್ ಇತ್ತು. ಅದನ್ನು ಸೇತುವೆಯಾಗಿ ಮುಚ್ಚಲಿಕ್ಕೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕರ್ನಾಟಕದ 24 ಜಿಲ್ಲೆಗಳಲ್ಲಿ ಕರ್ನಾಟಕ ಯುವ ಒಕ್ಕೂಟ ಸ್ಥಾಪನೆ ಮಾಡಿ ಈಗಾಗಲೇ 15 ವರ್ಷಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಬಹಳ ವಿಶೇಷವಾಗಿ ಈ ವರ್ಷ ಅಂತೂ 5 ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ವಿವೇಕಾನಂದ ಜಯಂತಿ ಮತ್ತು ಇದೇ ಜನವರಿ 31ರಂದು ಅಂತಾರಾಷ್ಟ್ರೀಯ ಮಟ್ಟದ ವಿವೇಕಾನಂದ ಜಯಂತಿಯನ್ನು ಮುದ್ದೇಬಿಹಾಳಲ್ಲಿ ಆಚರಿಸ್ತಾ ಇದ್ವಿ. ಬೆಂಗಳೂರು ನಗರ ಜಿಲ್ಲಾ ಒಕ್ಕೂಟ ರವಿಕಾಂತ್ ಅವರು ಎಲ್ಲ ಸ್ನೇಹಿತರು ವಿಶೇಷವಾಗಿ GBA ಅವಾರ್ಡನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಂಗಳೂರಂಥ ಕಾಂಕ್ರೀಟ್ ಕಾಡಲ್ಲಿ ಯುವಕರು ಒಗ್ಗಟ್ಟು ಆಗ್ತಕ್ಕಂಥ ಮತ್ತು ಯುವಕರಿಂದ ನಾಡು ಕಟ್ಟತಕ್ಕಂಥ ಒಂದು ಕೆಲಸ ಆಗಬೇಕಾಗಿತ್ತು. ಇದು ಆಗ್ತಾ ಇದೆ. ರವಿಕಾಂತ್ ಅವರು ಎಲ್ಲ ಬೆಂಗಳೂರು ನಗರ ಜಿಲ್ಲೆ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷರಾದಂಥ ಅಭಿಷೇಕ್ ಅವರು ಮಾತಾಡ್ತಾರೆ ಹಾಗೂ ಖಜಾಂಚಿಯಾದಂಥ ಅನಿಲ್ ಅವರು ಸಹ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಅಭಿಷೇಕ್ ಅಂತ ಏನು ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ಉಪಾಧ್ಯಕ್ಷರಾಗಿ ಮುಂದಕ್ಕೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ನನ್ನದು ತುಂಬ ಉತ್ಸಾಹ ಇದೆ.
ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲ ಒಂದು ಯುವಕರಿಗೆ ಒಂದು ರೆಕಗ್ನೇಷನ್ ಕೊಟ್ಟು ಬೆಂಗಳೂರು ಯಾರ್ಯಾರ ಈ ಥರ ಯುವಕ ರೆಕಗ್ನೇಷನ್ ಕೊಟ್ಟು ನಾವು ಮುಂದೆ ತರುವಂಥ ಎಲ್ಲ ಯುವಕರನ್ನು ಒಟ್ಟುಗೂಡಿಸಿ ಎಲ್ಲ ಸಂಘಗಳ ಜೊತೆ ಕೈ ಜೋಡಿಸ್ಕೊಂಡು ಈ ಕಷ್ಟಗಳು ಏನಾಗ್ತಿದೆ ಯುವಕರಿಗೆ ಏನಕ್ಕೆ ಅವ್ರ ಮುಂದೆ ಬರ್ತಾ ಇಲ್ಲ ಎಲ್ಲದನ್ನು ಪರಿಶೀಲನೆ ಮಾಡಿಕೊಂಡು ಅವರೆಲ್ಲರೂ ಒಟ್ಟುಗೂಡಿಸಿ ಒಂದು ಹೊಸ ಅಲೆ ಮಾಡಬೇಕು ಅಂತ ಸಂಘಟನೆ ಶುರು ಮಾಡಿ